ಪೊಲೀಸ್ ಇಲಾಖೆಯವರು ಕೆಟ್ಟವ್ರವ್ರೆ, ರಾಜಕಾರಣದವರು ಕೆಟ್ಟವ್ರವ್ರೆ, ಮಠಮಾನದ ಹೆಸರಲ್ಲೂ ಕೆಟ್ಟದ್ದು ನಡೀತಾ ಇದೆ. ಕನ್ನಡ ಪರ ಹೋರಾಟಗಾರರು ಕೆಟ್ಟ ಕೆಲಸ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಕೆಟ್ಟದು ಅಂತ ಹೇಳಕ್ಕಾಗಲ್ಲ. ಅವ್ರು ಉಪ್ಪು ತಿನ್ನೋ ನೀರು ಕುಡಿತಾರೆ. ಪ್ರಾಮಾಣಿಕವಾಗಿ ಪಬ್ಲಿಕ್ ಆಗಿ ಬರಲ್ಲ ಉಪ್ಪು ತಿನ್ನೋರು, ತಪ್ಪು ಮಾಡಿದವರು. ಆದ್ರಿಂದ ನೀವು ಬಲಿಷ್ಠರಾಗಿ ಸ್ವಲ್ಪ ಯೋಚನೆ ಮಾಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಬರೀ ತೆರವುಗೊಳಿಸೋದಲ್ಲ, ಅವ್ರಿಗೊಂದು ಮಾರ್ಗನ ಹುಡುಕೊಡ್ಬೇಕು. ನಾವು ಈಗ ತೆರವುಗೊಳಿಸಿದ್ವಿ ಒಂದ್ ಕಡೆ, ಪೊಲೀಸ್ನವ್ರು ದುಡ್ಡು ಕೊಡ್ಬೇಕು ಸರ್. ನಾವು ರಾಜಕಾರಣಿಗಳು ಬರ್ತಾರೆ, ಅವ್ರು ದುಡ್ಡು ಕೊಡ್ಬೇಕು. ನಾವು ಹೇಗೆ ಸರ್ ಮಾಡೋ ಅಂಗ್ಲ ಹಚ್ಕೊಂಡು ಬೇಡ್ತಾರೆ ಅವರು. ಈಗ ನಾವು ತೆರವುಗೊಳಿಸಿರೋದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅವ್ರ ಮೇಲೆ ಒಟ್ಟಗಿಚ್ಚಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರಿ, ನೀವು ಅತಿ ಮೀರಿ ವ್ಯಾಪಾರ ಮಾಡ್ತಾ ಇದ್ರಿ. ಅದರಿಂದ ನಿಮ್ಮನ್ನು ತೆರವುಗೊಳಿಸಿರೋದು. ಎಲ್ಲಿ ವಿಶಾಲವಾದಂತ ಜಾಗ ಇದೆ ಅಲ್ಲಿ ನಿಮಗೆ ಪ್ರತ್ಯೇಕವಾಗಿ ಸರ್ಕಾರದಿಂದ ಸಡ್ಡ ಹಾಕಿ ನಿಲ್ಲಿಸಿ ಸರ್ಕಾರ ಕಟ್ಟಿ ಸರ್ಕಾರಕ್ಕೆ ಆದಾಯ ಬರಲಿ ಅಂತ ಒತ್ತಾಯ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಮಾತ್ರ ಮರಿಬೇಡಿ.